डियर फ्रेंड्स एंड स्टूडेंट्स, गुड मॉर्निंग। आज हम ಸುಜಾನ್ ಭಗತ್ ಅಂತಿಮ ಭಾಗ देखेंगे। ಈ ದಿನ ನಾವು ಈ ಸುಜಾನ್ ಭಗತ್ ಪಾಠದ ಕೊನೆಯ ಭಾಗವನ್ನು ನೋಡೋಣ। सुजान भगत के इस नवीन उत्साह पर गांव की टीकाएं हुई। निकल गई सारी भक्ति, बना हुआ था माया मोह में फंसा हुआ है, आदमी काहे को भूत है। ಇಲ್ಲಿ ಸುಜಾನ್ ಭಗತ್ನ ಈ ಒಂದು ಹೊಸ ಉತ್ಸಾಹ ಏನಿದೆ ಅದನ್ನು ನೋಡಿಬಿಟ್ಟು ಹಳ್ಳಿನಲ್ಲಿ ಜನ ನಾನಾ ರೀತಿಯಲ್ಲಿ ಮಾತಾಡ್ಕೊಳ್ತಾರೆ। ಓ, ಇಷ್ಟೇನ ಇವೊಂದು ಭಕ್ತಿ, ನಿಕಲ್ ಗೈ ಸಾರಿ ಭಕ್ತಿ, ಇವನ್ ಭಕ್ತಿಯೆಲ್ಲ ಮುಗಿದೋಯ್ತಾ, ದೊಡ್ಡ ಭಕ್ತ ಅಂತ ಅಂದ್ಕೊಂಡು ಓಡಾಡ್ತಾ ಇದ್ದ, ಮಾಯಾ ಮೇ ಫಸಾ ಹುವಾ ಹೈ, ಇವನು ಮಾಯೆ ಬಿಟ್ಟಿಲ್ಲ, ಇವನು ಇನ್ನೂ ಮಾಯೆಯಲ್ಲೇ ಇದ್ದಾನೆ ಇನ್ನು। ಆದ್ಮಿ ಕಾಹೇಕೋ ಭೂತ್ ಹೈ, ರಾತ್ರಿಯೆಲ್ಲ ಕೆಲಸ ಮಾಡ್ತಾನೆ, ಇವನೇನು ಮನುಷ್ಯನ, ಭೂತ ಇದ್ದ ಹಾಗಿದ್ದಾನೆ ಅಂತ ಜನಗಳು ನಾನಾ ರೀತಿ ಮಾತಾಡೋದಕ್ಕೆ ಆರಂಭಿಸ್ತಾರೆ। मगर भगत जी के द्वार पर अब फिर साधु संत आसन जमाए देखे जाते हैं। ಆದರೆ ಈಗ ಮತ್ತೆ ಸಾಧು ಸಂತರು ಈ ಭಗತನ ಮನೆಯ ಮುಂದೆ ಗುಂಪು ಸೇರೋದನ್ನು ಅಥವಾ ಅಲ್ಲಿ ಉಳ್ಕೊಳ್ಳೋದನ್ನು ನಾವು ನೋಡ್ತೇವೆ। ಉನ್ಕಾ ಆದರ್ ಸಮ್ಮಾನ್ ಹೋತಾ ಹೈ, ಅವರ ಒಂದು ಸತ್ಕಾರ ಆಗ್ತದೆ, ಸನ್ಮಾನ ಆಗ್ತದೆ। ಅಬ್ ಕಿ ಉಸ್ಕಿ ಖೇತಿನೇ ಸೋನಾ ಉಗಲ್ ದಿಯಾ ಹೈ, ಈ ಬಾರಿ ಅವನ ಒಂದು ಹೊಲ ಏನಿದೆ ಬಂಗಾರವನ್ನೇ ಕೊಟ್ಟಿದೆ, ಬಂಗಾರದಂಥ ಬೆಳೆನೇ ಬಂದಿದೆ। ಬಖಾರಿ ಮೇ ಅನಾಜ್ ರಖನೆ ಕಿ ಜಗಹ ನಹಿ ಮಿಲ್ತಿ, ಆ ಗುಡಾಣದಲ್ಲಿ ಅಂತ ಕರಿತೇವೆ ಅಥವಾ ಒಂದು ಕಾಳುಗಳನ್ನು ಶೇಖರಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ಬಖಾರಿ ಅಂತ ಹೇಳಿ, ಗೋಡೌನ್ನಲ್ಲಿ ಆ ಕಾಳುಗಳನ್ನು ಇಡೋದಕ್ಕೆ ಜಾಗನೇ ಸಾಲ್ತಾ ಇಲ್ಲ। ಜಿಸ್ ಖೇತ್ ಮೇ 5 मन ಮುಷ್ಕಿಲ್ ಸೆ ಹೋತಾ ಥಾ, ಉಸಿ ಖೇತ್ ಮೇ ಅಬ್ ಕಿ 10 मन ಕಿ ಉಪಜ್ ಹೈ, ಯಾವ ಒಂದು ಹೊಲದಲ್ಲಿ ಬಹಳ ಕಷ್ಟಪಟ್ಟು 5 ಮಣ, ಒಂದು ಮಣಕ್ಕೆ 40 kg, 5 ಮಣ ಅಂದರೆ 200 kg, ಹಾಗೆ 200 kg ಬೆಳೆಯೋದು ಕಷ್ಟ ಆಗಿತ್ತು, ಅಂಥ ಒಂದು ಹೊಲದಲ್ಲಿ ಈ ಸಾರಿ ಅವನು 10 ಮಣವನ್ನು ಅಂದರೆ 400 kg ಅಷ್ಟು ಬೆಳೆಯನ್ನು ಬೆಳೆದಿದ್ದ। ಅನುಪಯುಕ್ತ ಅಂತ ಹೇಳಿದಂಥ ಹೊಲದಲ್ಲೇ ಅವನು 400 kg ಬೆಳೆಯನ್ನು ಬೆಳೆದಿದ್ದ। ಚೈತ್ ಕಾ ಮಹೀನಾ ಥಾ, ಖಲಿಹಾನೋ ಮೇ ಸತಯುಗ ಕಾ ರಾಜ್ ಥಾ, ಚೈತ್ರದ ತಿಂಗಳು, ಆ ಒಂದು ಸಮಯದಲ್ಲಿ ಹೊಲಗಳು ಕಟಾವನ್ನು ಮಾಡಿಬಿಟ್ಟು ಅಲ್ಲಿ ಸತಯುಗವನ್ನು ಆಚರಿಸ್ತಾ ಇರ್ತಾರೆ। ಅಂದರೆ ಸತಯುಗ ಅಂತಂದರೆ ಸತ್ಯದ ಯುಗ ಅಲ್ಲಿ ಕಂಡು ಬರ್ತದೆ, ಅಂದರೆ ನಾವು ಮಾಡಿದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೋಡ್ತಕ್ಕಂತಹ ಒಂದು ದೃಶ್ಯ ಅಲ್ಲಿ ಕಂಡು ಬರ್ತಾ ಇತ್ತು। ಖಲಿಹಾನೋಮೆ ಸತಯುಗ ಕಾ ರಾಜತ, ಹೊಲಗಳಲ್ಲಿ ಸತ್ಯಯುಗದ ಒಂದು ಆಡಳಿತ ಇತ್ತು, ಅಂದರೆ ಕಷ್ಟಪಟ್ಟ ರೈತನಿಗೆ ಅವನ ಬೆಳೆ ರಾಶಿಯಾಗಿ ಅಲ್ಲಿ ಬಿದ್ದಿತ್ತು। ಜಗ ಜಗ ಅನಾಜ್ ಕೆ ಢೇರೆ ಲಗೆ ಹುಯೆ ಥೇ, ಅಲ್ಲಲ್ಲಿ ಬೆಳೆಯ ಒಂದು ರಾಶಿಯನ್ನು ಹಾಕಿದ್ರು। ಯಹಿ ಸಮಯ ಹೈ ಜಬ್ ಕೃಷಕೋಂ ಕೋ ಭಿ ಥೋಡಿ ದೇರ್ ಕೆ ಲಿಯೆ ಅಪ್ನಾ ಜೀವನ್ ಸಫಲ್ ಮಾಲೂಮ್ ಹೋತಾ ಹೈ, ಇದೇ ಒಂದು ಸಮಯ ರೈತರಿಗೆ ತಮ್ಮ ಜೀವನ ಸಾರ್ಥಕ ಅಂತ ಅಂದ್ಕೊಳ್ತಕ್ಕಂತಹ ಒಂದು ಸಮಯ, ಅಂದರೆ ಅವರು ಕಷ್ಟಪಟ್ಟಿದ್ದಕ್ಕೂ ಒಳ್ಳೆ ಬೆಳೆ ಬಂತಪ್ಪ ಅಂತ ಹೇಳಿ ತಮ್ಮ ಒಂದು ಪರಿಶ್ರಮಕ್ಕೆ ಹೆಮ್ಮೆ ಪಡ್ತಕ್ಕಂತಹ ಒಂದು ಸಮಯ। ಜಬ್ ಗರ್ವ್ ಸೆ ಉನ್ಕಾ ಹೃದಯ ಉಛಲ್ನೆ ಲಗ್ತಾ ಹೈ, ಈ ರೀತಿ ಅವರ ಒಂದು ಹೃದಯ ಸಂತೋಷದಿಂದ ತೂಗಾಡ್ತದೆ। ಸುಜಾನ್ ಭಗತ್ ಟೋಕರೆ ಮೇ ಅನಾಜ್ ಭರ್ ಭರ್ ಕರ್ ದೇತೆ ಥೆ और दोनों लड़के टोकरे लेकर घर में अनाज रख आते थे। ಸುಜಾನ್ ಭಗತ್ ಬುಟ್ಟಿಯಲ್ಲಿ ಧಾನ್ಯಗಳನ್ನು ತುಂಬಿ ತುಂಬಿ ಕೊಡ್ತಾ ಇದ್ದ। ಅವನ ಇಬ್ಬರು ಮಕ್ಕಳು ಯಾರೋ, ಭೋಲಾ ಮತ್ತು ಶಂಕರ್, ಆ ಇಬ್ಬರು ಮಕ್ಕಳು ಮನೆಯಲ್ಲಿ ಹೋಗಿ ಅದನ್ನು ಹಾಕಿ ಬರ್ತಾ ಇದ್ರು ಅಥವಾ ಸ್ಟೋರ್ ಮಾಡಿ ಬರ್ತಾ ಇದ್ರು। ಕಿತ್ನೆ ಹಿ ಭಾಟ್ और ಭಿಕ್ಷುಕ್ ಭಗತ್ ಜಿ ಕೋ ಘೇರೆ ಹುಯೆ ಥೆ, ಎಷ್ಟೋ ಜನ ಹೊಗಳು ಭಟ್ರು, ಭಾಟ್ ಅಂದರೆ ಇಲ್ಲಿ ಹೊಗಳು ಭಟ್ರು ಅಥವಾ ಏನಾದರೂ ಒಂದು ಸ್ವಲ್ಪ ಕೊಡ್ತಾನೆ ನಾವು ಹೊಗಳಿದ್ರೆ ಅಂತ ಹೇಳಿ ತಿಳ್ಕೊಂಡಿರ್ತಕ್ಕಂತಹ ಕೆಲವು ಭಟರು ಭಿಕ್ಷುಕರು ಅವನನ್ನು ಸುತ್ತುವರೆದಿದ್ರು, ಅಂದರೆ ಹೊಗಳು ಭಟ್ರು ಮತ್ತು ಭಿಕ್ಷುಕರು ಅವನಿಂದ ದಾನವನ್ನು ಪಡೆಯೋದಕ್ಕೆ ಅಲ್ಲಿ ಸೇರಿದ್ರು। उनमें वह भिक्षुक भी था जो 8 महीने पहले भगत जी के द्वार से निराश होकर लौट गया था। ಆ ಗುಂಪಿನಲ್ಲಿ ಆ ಒಬ್ಬ ಭಿಕ್ಷುಕನು ಇದ್ದ। 8 ತಿಂಗಳ ಮೊದಲು, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, 8 ತಿಂಗಳ ಮೊದಲು ಖಾಲಿ ಕೈನಲ್ಲಿ ಹೋಗಿದ್ದ ಅವನು ನಿರಾಶೆಯಾಗಿ ಭಕ್ತನ ಮನೆಯಿಂದ, ಆ ಭಿಕ್ಷುಕನು ಇದ್ದ। ಸೊ ಕಿತನೆ ಮಹಿನೆ ಪೆಹಲೆ ವಹ ಖಾಲಿ ಹಾತ್ ಗಯಾ ಥಾ, 8 ಮಹಿನೆ ಪೆಹಲೆ, ಇದು ಪ್ರಶ್ನೆಯಾಗಿ ಬರೋದಕ್ಕೆ ಸಾಧ್ಯತೆ ಇದೆ।
सहसा भगत ने उस भिक्षुक से पूछा, ಆ ಭಿಕ್ಷುಕನನ್ನು ಇವನು ಗುರುತು ಹಿಡಿದ್ಬಿಟ್ಟು ಕೇಳ್ತಾನೆ, ಕ್ಯೋ ಬಾಬಾ ಆಜ್ ಕहाँ ಕहाँ ಚಕ್ಕರ್ ಲಗಾ ಆಯೇ, ಏನು ಬಾಬಾ ಎಲ್ಲೆಲ್ಲಿ ಸುತ್ತಾಡ್ಕೊಂಡು ಬಂದೆ ಇವತ್ತು ನೀನು, ಭಿಕ್ಷೆ ಬೇಡ್ಕೊಂಡು ಬಂದೆ. भिक्षुक अभी तो कहीं नहीं गया भगत जी, पहले तुम्हारे ही पास आया हूँ. ಇನ್ನು ನಾ ಎಲ್ಲೂ ಬೇರೆ ಕಡೆ ಹೋಗಿಲ್ಲ ಭಕ್ತರೆ, ನಿಮ್ಮ ಹತ್ರನೇ ಮೊದಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. भगत अच्छा तुम्हारे सामने यह ढेर है, इसमें से जितना अनाज उठाकर ले जा सको जाओ. ನೋಡು ನಿನ್ನ ಮುಂದೆ ಈ ರಾಶಿ ಇದೆ, ನಿನ್ನ ಕೈನಲ್ಲಿ ಎಷ್ಟು ಎತ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಎತ್ಕೊಂಡು ಹೋಗು. ನೋಡಿ, ಒಂದು ಕಾಲದಲ್ಲಿ ಒಂದು ಚಬಡಿಯಷ್ಟು, ಒಂದು ಬಿಂದಿಗೆಯಷ್ಟು ಅಥವಾ ಒಂದು ಚೆಂಬಿನಷ್ಟು ಆ ಧಾನ್ಯ ಕೊಡಲಿಕ್ಕೆ ಅವನ ಕೈನಲ್ಲಿ ಅಧಿಕಾರ ಇದ್ದಿದ್ದಿಲ್ಲ. ಇವತ್ತು ಅವನು ಸ್ವಂತ ದುಡಿದಿದ್ರಿಂದ ತನ್ನ ಪರಿಶ್ರಮದಿಂದ ಬೆಳೆದಂಥ ಬೆಳೆಯನ್ನು ಅವನು ಭಿಕ್ಷುಕನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಕೈನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತಗೊಂಡು ಹೋಗು. भिक्षुक ने क्षुब्ध नेत्रों से ढेर को देखकर कहा, जितना अपने हाथ से उठाकर दे दोगे उतना ही लूंगा. ಭಿಕ್ಷುಕ ಕ್ಷುಬ್ಧ ನೇತ್ರಂಸೆ, ಒಂದು ರೀತಿಯ ದುಃಖದ ಕಣ್ಣುಗಳಿಂದ, ದುಃಖದ ದೃಷ್ಟಿಯಿಂದ ಕಾಳುಗಳ ಕಡೆ ನೋಡ್ತಾ ಹೇಳ್ತಾನೆ, ಅಂದರೆ ನಾನು ಇವನು ಹೇಳ್ದಂಗೆ ತಗೊಂಡ್ರೆ ಅವಮಾನ ಆಗ್ತದೆ ಅಂತ ಹೇಳಿ ನೀವು ಕೈಯಿಂದ ಎಷ್ಟು ಎತ್ತು ಕೊಡ್ತೀರೋ ಅಷ್ಟನ್ನು ನಾನು ತಗೊಳ್ತೇನೆ ಅಂತ ಹೇಳಿ ನೋವಿನಿಂದ ಹೇಳ್ತಾನೆ ಅವನು. ಭಗತ್ ನಹಿ ತುಮ್ಸೆ ಜಿತನಾ ಉಠ್ ಸಕೆ ಉಠಾ ಲೋ, ಇಲ್ಲ ಇಲ್ಲ ನಿನಗೆ ಎಷ್ಟು ಎತ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಎತ್ಕೋ. भिक्षुक के पास एक चादर थी, उसने कोई 10 सेर अनाज उसमें भरा और उठाने लगा. ಭಿಕ್ಷುಕನ ಹತ್ರ ಒಂದು ಚಾದರ್ ಇತ್ತು, ಒಂದು ಹೊದಿಕೆ ಇತ್ತು. ಆ ಹೊದಿಕೆಯನ್ನು ಹಾಸಿಬಿಟ್ಟು ಅದರಲ್ಲಿ ಒಂದು 10 ಸೇರಿನಷ್ಟು 10 kg ಅವನು ಅದರಲ್ಲಿ ತುಂಬಿಕೊಳ್ತಾನೆ. ಸಂಕೋಚ ಕೆ ಮಾರೆ और अधिक भरने का उसे साहस ना हुआ. ಅವನಿಗೆ ಅಷ್ಟಕ್ಕೆ ಸಾಕನ್ನಿಸ್ತದೆ, ಸಂಕೋಚದಿಂದ ಅವನು ಅದನ್ನು ಮುಂದುವರಿಸೋದಿಲ್ಲ, ಅಂದರೆ ಅದನ್ನು ಇನ್ನೂ ಹೆಚ್ಚು ತುಂಬಿಕೊಳ್ಳೋದಕ್ಕೆ ಹೋಗೋದಿಲ್ಲ. भगत ने उसके मन का भाव समझकर आश्वासन देते हुए बोले, बस इतना तो एक बच्चा उठा ले जाएगा. ಅವನ ಮನಸ್ಸಿನ ಭಾವವನ್ನು ಅರ್ಥ ಮಾಡಿಕೊಂಡು, ಅಂದರೆ ಅವನಿಗೆ ಇನ್ನೂ ಬೇಕು ಅನ್ನೋ ಆಸೆ ಇದೆ, ಆದರೆ ಅವನು ಹಿಂಜರಿತಾ ಇದ್ದಾನೆ ಅನ್ನೋ ಒಂದು ಭಾವನೆಯನ್ನು ತಿಳ್ಕೊಂಡು ಭಗತ್ ಕೇಳ್ತಾನೆ, ಇಷ್ಟೇನಾ, ಇಷ್ಟು ಒಂದು ಮಗು ಸಹ ಎತ್ಕೊಂಡು ಹೋಗ್ಬೋದು, ಇಷ್ಟೊಂದು ಕಡಿಮೆ ತಗೊಂಡಿದೆಯಲ್ಲ ಅಂತ ಹೇಳ್ತಾನೆ. भिक्षुक ने भोला की ओर संदिग्ध नेत्रों से देखकर कहा. ಆಗ ಭಿಕ್ಷುಕ ಅನುಮಾನದ ದೃಷ್ಟಿಯಿಂದ ಭೋಲಾನ್ ಕಡೆ ನೋಡಿಬಿಟ್ಟು ಹೇಳ್ತಾನೆ, ಎಲ್ಲಿ ಭೋಲಾ ಬೈತಾನೋ ಅನ್ನೋ ಒಂದು ಭಯದಿಂದ ಹೇಳ್ತಾನೆ, ಮೇರೆ ಲಿಯೆ ಇತ್ನಾ ಹಿ ಬಹುತ್ ಹೈ, ನನಗೆ ಇಷ್ಟೇ ಹೆಚ್ಚು, ಇಷ್ಟೇ ಸಾಕು ಅನ್ನೋ ಅರ್ಥದಲ್ಲಿ ಹೇಳ್ತಾನೆ, ನನಗಿದೇ ಹೆಚ್ಚು. ಭಗತ್ ನಹಿ ತುಮ್ ಸಕುಚಾತೆ ಹೋ, ಅಭಿ ಅವ್ರು ಭರೋ, ಇಲ್ಲ ಇಲ್ಲ ನೀನು ನಾಚ್ಕೊಳ್ತಾ ಇದೀಯಾ, ಇನ್ನೂ ಒಂದಿಷ್ಟು ಹಾಕೋ, ಇನ್ನೊಂದಿಷ್ಟು ತುಂಬ್ಕೋ. भिक्षुक ने एक पसेरी अनाज और भरा और फिर भोला की ओर सशंक दृष्टि से देखने लगा. ಅವನು ಇನ್ನೂ ಒಂದು ಬೊಗಸೆಯಷ್ಟು, ವಸೇರಿ ಅಂದರೆ ಬೊಗಸೆ, ಒಂದು ಕೈಯಲ್ಲಿ ಎಷ್ಟು ಹಿಡಿಯೋದಕ್ಕೆ ಸಾಧ್ಯನೋ ಎರಡು ಕೈಗಳಲ್ಲಿ ಆ ಬೊಗಸೆಯಿಂದ ಇನ್ನೊಂದಿಷ್ಟನ್ನು ತುಂಬಿಕೊಳ್ತಾನೆ. ಇನ್ನೂ ಒಂದು ಬೊಗಸೆಯಷ್ಟು ಕಾಳುಗಳನ್ನು ತುಂಬಿಕೊಂಡು ಅನುಮಾನದ ದೃಷ್ಟಿಯಿಂದ ಭೋಲಾನ್ ಕಡೆಗೆ ನೋಡ್ತಾನೆ. ಭಗತ್ ಉಸ್ಕಿ ಓರ್ ಕ್ಯಾ ದೇಖ್ತೆ ಹೋ ಬಾಬಾಜಿ, मैं जो कहता हूँ वह करो, तुमसे जितना उठाया जा सके उठा लो. ಅವನ ಕಡೆಗೆ ಏನು ನೋಡ್ತೀಯ ಬಾಬಾಜಿ, ನಾನು ಹೇಳ್ತಾ ಇದ್ದೇನೆ, ನಿನ್ನ ಕೈನಲ್ಲಿ ಎಷ್ಟು ಎತ್ಕೊಂಡು ಹೋಗೋದಕ್ಕೆ ಸಾಧ್ಯನೋ ಅಷ್ಟು ತಗೋ, ಅಷ್ಟು ಎತ್ಕೋ. भिक्षुक डर रहा था कि कहीं उसने अनाज भर लिया और भोला ने गठरी न उठाने दी तो कितनी भद्द होगी. ಭಿಕ್ಷುಕನಿಗೆ ಹೆದರಿಕೆ ಇತ್ತು, ಅವನು ತುಂಬ್ಕೊಳ್ಳೋದೇನೋ ತುಂಬ್ಕೊಂಡ್ಬಿಟ್ಟು ತಗೊಂಡು ಹೋಗ್ಬೇಕಾದ್ರೆ ಭೋಲ ಏನಾದರೂ ತಡೆದ್ಬಿಟ್ಟು ಅವಮಾನ ಮಾಡಿದರೆ ಎಷ್ಟು ಅಸಹ್ಯ ಆಗ್ತದೆ, ಎಷ್ಟು ರೀತಿ ಅವಮಾನ ಆಗ್ತದೆ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಇದ್ದ. ಅವ್ರ ಭಿಕ್ಷುಕೋಂಕೋ ಹಸ್ನೇಕ ಅವಸರ ಮಿಲ್ ಜಾಯೇಗಾ. ಅವ್ರ ಭಿಕ್ಷುಕೋಂಕೋ ಅಂದರೆ ಇನ್ನು ಉಳಿದ ಬೇರೆ ಭಿಕ್ಷುಕರಿಗೆ ನಗೆಪಾಟ್ಲಿಗೆ ಅವ್ರ ಮುಂದೆ ಈಡಾಗ್ತೀನಿ ಅನ್ನೋ ಒಂದು ಭಯ ಇತ್ತು ಅವನಿಗೆ. ಅಂದರೆ ಬೇರೆಯವರೆಲ್ಲ ನೋಡಿ ಇವನು ಭಿಕ್ಷುಕ ಆಗಿಬಿಟ್ಟು ಎಷ್ಟು ಆಸೆ ಪಡ್ತಾನೆ, ಆಸೆಗೆ ಬುರ್ಕ ಇದ್ದಾನೆ ಅಂತ ಹೇಳಿ ನಗ್ತಾರೆ ಅಂತ ಹೇಳಿ ಅವನಿಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಅವನು ಇನ್ನೂ ಹೆಚ್ಚು ತುಂಬ್ಕೊಳಕ್ಕೆ ಹೋಗಲಿಲ್ಲ. ಸಬ್ ಯಹಿ ಕಹೆಂಗೆ ಕಿ ಭಿಕ್ಷುಕ್ ಕಿತನಾ ಲೋಭಿ ಹೇ, ಎಲ್ಲರೂ ಇದನ್ನೇ ಹೇಳ್ತಾರಲ್ವಾ, ಎಷ್ಟೊಂದು ಆಸೆ ಬುರ್ಕ ಇದ್ದಾನೆ ಅಂತ ಹೇಳಿ. ಲೋಭಿ ಅಂದರೆ ಅತಿ ಆಸೆ ಇರೋನು. ಉಸೆ ಅವ್ರ ಅನಾಜ್ ಭರ್ನೆ ಕಿ ಹಿಮ್ಮತ್ ನಹಿ ಪಡಿ, ಅವನಿಗೆ ಮತ್ತೆ ಇನ್ನೊಂದಿಷ್ಟು ಅವ್ರು, ಇಲ್ಲಿ ಅವ್ರು ಅನ್ನೋದು ಮತ್ತು ಅನ್ನೋ ಅಲ್ಲ, ಇನ್ನಷ್ಟು ಅನ್ನೋ ಅರ್ಥದಲ್ಲೇ ಬರ್ತದೆ. 2-3 ಕಡೆ ಬಂದನು ಅದೇ ರೀತಿ ಇದೆ.
उसे और अनाज भरने की हिम्मत नहीं पड़ी. ಅವನಿಗೆ ಇನ್ನಷ್ಟು ಕಾಳುಗಳನ್ನು ತುಂಬಿಕೊಳ್ಳೋಕೆ ಧೈರ್ಯ ಆಗಲಿಲ್ಲ. तब सुजान भगत ने चादर लेकर उसमें अनाज भरा और गठरी बांधकर बोले, इसे उठा ले जाओ. ಆಗ ಅವನ ನಾಚಿಕೆ ಸ್ವಭಾವವನ್ನು ನೋಡಿಬಿಟ್ಟು ಸುಜಾನ್ ಭಗತ್ ಏನು ಮಾಡ್ತಾನೆ, ಆ ಹೊದಿಕೆಯನ್ನು ಅಥವಾ ಅವನೇನು ಗಂಟು ಕಟ್ಕೊಂಡಿದ್ದ ಅದನ್ನು ಇಸ್ಕೊಂಡ್ಬಿಟ್ಟು ಅದರಲ್ಲಿ ಇವನೇ ಒಂದಿಷ್ಟನ್ನು ತುಂಬಿಬಿಟ್ಟು ಗಂಟು ಕಟ್ಟಿ ಹೇಳ್ತಾನೆ, ತಗೊಂಡೋಗಿದ್ದನ್ನು. ಭಿಕ್ಷುಕ್, ಬಾಬಾ ಇತನಾ ಮುಜ್ಸೆ ಉಠನಾ ಸಕೇಗಾ. ಬಾಬಾ ನಾನು ಇಷ್ಟೊಂದು ಎತ್ತೋದಕ್ಕೆ ಆಗೋದಿಲ್ಲ, ನನ್ನ ಕೈನಲ್ಲಿ ಅಷ್ಟೊಂದು ಕೊಟ್ಟಿದೀಯ ನೀನು, ನಾನು ಅಷ್ಟೊಂದು ಎತ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಭಗತ್, ಅರೆ ಇತನಾ ಭಿ ನಾ ಉಠ್ ಸಕೇಗಾ, ಬಹುತ್ ಹೋಗಾ ತೋ ಮನ್ ಭರ್. ಇಷ್ಟು ಎತ್ತೋದಕ್ಕಾಗೋದಿಲ್ವಾ ನನ್ನ ಕೈನಲ್ಲಿ? ಹೆಚ್ಚಂದರೆ ಒಂದು ಮಣ ಇರ್ಬೋದು, ಒಂದು ಮಣ ಅಂದರೆ 40 kg, ಹೆಚ್ಚಂದರೆ ಒಂದು ಮಣ ಇರ್ಬೋದು. ಭಲಾ ಜೋರ್ ತೋ ಲಗಾವೋ, ದೇಖೋ ಉಠಾ ಸಕ್ತೆ ಹೋ ಯಾ ನಹಿ. ಪ್ರಯತ್ನ ಅಂತೂ ಪಡು, ನೋಡೋಣ ನಿನ್ನ ಕೈನಾಗ ಎತ್ಕೊಳಕ್ಕಾಗ್ತದೋ ಇಲ್ಲೋ ಅಂತೇಳಿ ಟ್ರೈ ಮಾಡು. ಭಿಕ್ಷುಕ್ನೆ ಗಠರಿಕೋ ಆಜ್ಮಾಯ, ಅವನು ಆ ಚೀಲವನ್ನು ಎತ್ತೋದಕ್ಕೆ ಟ್ರೈ ಮಾಡ್ತಾನೆ, ಗಂಟನ್ನು ಎತ್ತೋದಕ್ಕೆ ಟ್ರೈ ಮಾಡ್ತಾನೆ. ಭಾರಿ ಥೀ, ಬಹಳ ಭಾರ ಇತ್ತು. ಜಗಹ ಸೆ ಹಿಲಿ ಭೀ ನಹಿ, ಜಾಗದಿಂದ ಅಲುಗಾಡಲಿಲ್ಲ ಅದು. ಬೋಲಾ, ಭಗತ್ಜಿ ಯಹ ಮುಜ್ಸೆ ಉಠನಾ ಸಕೇಗಿ. ಹೇಳ್ತಾನೆ, ಭಕ್ತರೇ ನನಗೆ ಇದನ್ನು ಎತ್ಕೊಳ್ಳೋಕ್ಕಾಗೋದಿಲ್ಲ, ನನ್ನ ಕೈನಲ್ಲಿ ಇದನ್ನ ಎತ್ತೋಕ್ಕಾಗೋಲ್ಲ. ಭಗತ್, ಅಚ್ಛಾ ಬತಾओ ಕಿಸ್ ಗಾಂವ್ ಮೇ ರಹತೆ ಹೋ. ಆಗ ಭಕ್ತ ಕೇಳ್ತಾನೆ, ಸುಜಾನ್ ಕೇಳ್ತಾನೆ, ಸರಿ ನೀನು ಯಾವ ಹಳ್ಳಿನಲ್ಲಿದೆಯಾ ಹೇಳು, ಯಾವ ಹಳ್ಳಿ ನಿಂದು? ಭಿಕ್ಷುಕ್, ಬಡಿ ದೂರ ಹೈ ಭಗತ್ಜಿ, ಅಮೋಲಾ ನಾಮ್ ತೋ ಸುನಾ ಹೋಗಾ. ಬಹಳ ದೂರ ಇದೆ ಭಕ್ತರೇ, ಅಮೋಲಾ ಅನ್ನೋ ಹೆಸರು ಕೇಳಿದಿರಲ್ವಾ? ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು ಪ್ರಶ್ನೆಯಾಗಿ ಬರ್ತದೆ ಮಕ್ಕಳೇ. ಭಿಕ್ಷುಕ ಗಾಂವ್ ಕಾ ನಾಮ್ ಕ್ಯಾ ಹೈ? ಅಮೋಲಾ. ಸೊ ಈ ಅಮೋಲಾ ಅಂತಕ್ಕಂಥ ಹಳ್ಳಿ ಹೆಸರು ಕೇಳಿರಬಹುದಲ್ವಾ, ಅಲ್ಲೇ ನಾನು ಇರೋದು. ಭಗತ್, ಅಚ್ಛಾ ಆಗೆ ಆಗೆ ಚಲೋ, ಮೈ ಪಹುಂಚಾ ದೂಂಗಾ. ಹೌದಾ, ಸರಿ ನಡಿ, ನೀನು ಮುಂದೆ ಮುಂದೆ ನಡಿ, ನಾನು ನಿನಗೆ ಅದನ್ನು ತಲುಪಿಸ್ತೇನೆ, ನಾನೇ ಬರ್ತೇನೆ ನಿನಗೆ ತಲುಪಿಸೋದಕ್ಕೆ. ಯಹ ಕಹಕರ್ ಭಗತ್ನೆ ಜೋರ್ ಲಗಾಕರ್ ಗಠರಿ ಉಠಾಯಿ. ಇಷ್ಟು ಹೇಳಿಬಿಟ್ಟು ಅವನು ಆ ಗಂಟನ್ನು ಎತ್ಕೊಳ್ತಾನೆ. और सिर पर रखकर भिक्षुक के पीछे हो लिए. ತನ್ನ ತಲೆ ಮೇಲೆ ಇಟ್ಕೊಂಡು ಆ ಭಿಕ್ಷುಕನನ್ನು ಫಾಲೋ ಮಾಡ್ತಾನೆ. देखने वाले भगत का यह पौरुष देखकर चकित हो गए. ನೋಡೋರಿಗೆ ಅವನ ಒಂದು ಪೌರುಷವನ್ನು, ಅವನ ಒಂದು ಶಕ್ತಿಯನ್ನು ನೋಡಿಬಿಟ್ಟು ಆಶ್ಚರ್ಯ ಆಗ್ತದೆ. उन्हें क्या मालूम था कि भगत पर इस समय कौन सा नशा था. ಬೇರೆಯವ್ರಿಗೆ ಏನು ಗೊತ್ತೋ ಅವನಲ್ಲಿ ಈ ಸಮಯದಲ್ಲಿ ಎಂತಹ ಒಂದು ನಶ ಇದೆ ಅಂತ ಹೇಳಿ, ಎಂತಹ ಒಂದು ನಶ ಅಂದರೆ ಎಂತಹ ಒಂದು ಜೋಶ್ ಇದೆ ಅಂತ ಹೇಳಿ ಬೇರೆಯವ್ರಿಗೆ ಏನು ಗೊತ್ತು. 8 महीने के निरंतर अविरल परिश्रम का आज उन्हें फल मिला था. 8 ತಿಂಗಳ ಸತತ ಪರಿಶ್ರಮದ ಕಾರಣದಿಂದ ಇವತ್ತು ಅವರಿಗೆ ಈ ಫಲ ಸಿಕ್ಕಿದೆ. आज उन्होंने अपना खोया हुआ अधिकार फिर पाया था. ಇವತ್ತು ಅವರು ತಮ್ಮ ಕಳಕೊಂಡ ಅಧಿಕಾರವನ್ನು ಮತ್ತೆ ಪಡೆದಿದ್ದಾರೆ, ಮನೆಯ ಯಜಮಾನಿಕೆ ಅನ್ನೋ ಅಧಿಕಾರವನ್ನು ಮತ್ತೆ ಪಡೆದಿದ್ದಾರೆ. वही तलवार जो केले को भी नहीं काट सकती, सान पर चढ़कर ಲೋಹೆ ಕೋ ಕಾಟ್ ದೇತಿ ಹೈ. ಒಂದು ಕತ್ತಿ, ತುಕ್ಕು ಹಿಡಿದೋಗಿರ್ತಕ್ಕಂಥ ಒಂದು ಕತ್ತಿ, ಒಂದು ಚಾಕು ಬಾಳೆಹಣ್ಣನ್ನು ಸಹ ಕಟ್ ಮಾಡೋದಿಲ್ಲ, ಆದರೆ ಅದನ್ನು ಸಾಣೆ ಹಿಡಿದಾಗ, ಸಾನ್ ಪರ್ ಚಡ್ಕರ್ ಅಂದರೆ ಸಾಣೆ ಕಲ್ಲು ಅಂತ ಇರ್ತದೆ, ಸಾಣೆ ಕಲ್ಲಿನಲ್ಲಿ ಅದನ್ನು ಶಾರ್ಪ್ ಮಾಡೋದು. ಆ ಸಾಣೆ ಕಲ್ಲಿನಿಂದ ಅದನ್ನು ಶಾರ್ಪ್ ಮಾಡಿದಾಗ ಅದು ಕಬ್ಬಿಣವನ್ನು ಸಹ ತುಂಡರಿಸೋಷ್ಟು ಶಾರ್ಪ್ ಆಗ್ತದೆ. ಮಾನವ ಜೀವನ ಮೇ ಲಾಗ್ ಬಡೆ ಮಹತ್ವಕಿ ವಸ್ತು ಹೈ. ಮನುಷ್ಯನ ಜೀವನದಲ್ಲಿ ಈ ಲಾಗ್ ಅಂತಕ್ಕಂಥದ್ದು ಬಹಳ ಮಹತ್ವವಾದ ವಸ್ತು. ಲಾಗ್ ಅಂದರೆ ಪ್ರಯತ್ನ ಅಥವಾ ನಮ್ಮಲ್ಲಿರ್ತಕ್ಕಂತಹ ಒಂದು ಚಾಲೆಂಜಿಂಗ್ ನೇಚರ್ ಅಂತ ಏನು ಕರಿತೀವಿ ಅದು. ಜಿಸ್ಮೆ ಲಾಗ್ ಹೈ ವಹ ಬೂಢಾ ಭಿ ಹೋ ತೋ ಜವಾನ್ ಹೈ. ಯಾರಲ್ಲಿ ಈ ಒಂದು ಸ್ವಾಭಿಮಾನ ಅಂತಕ್ಕಂಥದ್ದು ಇರ್ತದೋ, ಲಾಗ್ ಅಂದರೆ ಸ್ವಾಭಿಮಾನ ಅಂತ ತಗೋಬೋದು ನಾವು, ಸ್ವಾಭಿಮಾನ ಇರ್ತದೋ ಅವನು ಮುದುಕ ಆದ್ರೂ ಹುಡುಗನ ಹಾಗೆ ಇರ್ತಾನೆ. ಜಿಸ್ಮೆ ಲಾಗ್ ನಹಿ ಗೈರತ್ ನಹಿ ವಹ ಜವಾನ್ ಭಿ ಮೃತಕ್ ಹೈ. ಯಾರಲ್ಲಿ ಈ ಒಂದು ಸ್ವಾಭಿಮಾನ, ಈ ಒಂದು ನಾಚಿಕೆ ಅಥವಾ ಒಂದು ರೆಸ್ಪಾನ್ಸ್ ಮಾಡ್ತಕ್ಕಂಥ, ಅವಮಾನಕ್ಕೆ ರೆಸ್ಪಾನ್ಸ್ ಮಾಡ್ತಕ್ಕಂಥ ಒಂದು ಗುಣ ಇರೋದಿಲ್ವೋ ಆ ಯುವಕನೂ ಸಹ ಮೃತಕ ಇದ್ದ ಹಾಗೆ. सुजान भगत में लाग थी और उसी ने उन्हें ಅಮಾನುಷೀಯ ಬಲ್ ಪ್ರದಾನ್ ಕರ್ ದಿಯಾ ಥಾ. ಸುಜಾನ್ ಭಗತ್ನಲ್ಲಿ ಈ ಒಂದು ಸ್ವಾಭಿಮಾನ ಇತ್ತು, ಈ ಒಂದು ಪ್ರಯತ್ನದಿಂದ ಪಡಿತಕ್ಕಂಥ ಒಂದು ಗುಣ ಇತ್ತು. ಆದ್ದರಿಂದನೇ ಅವನಲ್ಲಿ ಅಮಾನುಷೀಯ ಬಲ್ ಅಂದರೆ ಮನುಷ್ಯರಿಗೆ ಸಾಧ್ಯ ಆಗದಿರ್ತಕ್ಕಂತಹ ಒಂದು
ಶಕ್ತಿ ಅವನಿಗೆ ಕೊಟ್ಟಿತ್ತು. ಚಲತೆ ಸಮಯ उन्होंने भोला की ओर सगर्व नेत्रों से देखा और बोले, ಹೋಗ್ತಾ ಹೋಗ್ತಾ ಅವನು ಬಹಳ ಹೆಮ್ಮೆಯಿಂದ ಗರ್ವದಿಂದ ಹೇಳ್ತಾನೆ, ಮಗನಿಗೆ ಆದೇಶ ಕೊಟ್ಟು ಹೋಗ್ತಾನೆ, ये भाट और भिक्षुक खड़े हैं, कोई ಖಾಲಿ ಹಾತ್ ನಾ ಲೌಟ್ನೆ ಪಾಯೆ. ಈ ಒಂದು ಭಾಟ್ರು ಮತ್ತು ಭಿಕ್ಷುಕರೇ ನಿಂತ್ಕೊಂಡಿದಾರಲ್ಲ, ಯಾರೂ ಬರೀ ಕೈನಲ್ಲಿ ಹೋಗೋ ಆಗಿಲ್ಲ ಅಂತ ಆರ್ಡರ್ ಮಾಡಿ ಹೋಗ್ತಾನೆ. ಭೋಲಾ ಸಿರ್ ಝುಕಾಯ ಕಡಾತ. ಪಾಪ ಮಗ ಭೋಲಾ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿದ್ದ. ಉಸೆ ಕುछ बोलने का हौसला ना हुआ. ಅವನಿಗೆ ಏನೂ ಮಾತಾಡಬೇಕು ಅಂತ ಅನ್ನಿಸ್ಲಿಲ್ಲ. ವೃದ್ಧ ಪಿತಾನೆ ಉಸೆ ಪರಾಸ್ತ ಕರ್ ದಿಯಾ ಥಾ. ಆ ಮುದಿ ತಂದೆ ಯುವ ಮಗನನ್ನು ಸೋಲಿಸಿದ್ದ. ಇಲ್ಲಿಗೆ ಈ ಪಾಠ ಮುಗೀತದೆ ಮಕ್ಕಳೇ. ಈ ಪಾಠ ಇಟ್ಟಿರೋ ಉದ್ದೇಶ ಏನಂತಂದರೆ, ನಮ್ಮಲ್ಲಿ ಈ ಒಂದು ಚಾಲೆಂಜಿಂಗ್ ನೇಚರ್ ಇಲ್ಲದೆ ಇದ್ದರೆ, ನಮ್ಮಲ್ಲಿ ಲಾಗ್ ಅನ್ನೋದು ಇಲ್ಲದೇ ಇದ್ದರೆ, ನಾವು ಯಾವ ಪರಿಸ್ಥಿತಿಗೆ ತಲುಪ್ತೇವೆ, ಆ ಪರಿಸ್ಥಿತಿಯನ್ನು ಮತ್ತೆ ನಾವು ಆ ಅಧಿಕಾರವನ್ನು ಪಡೆಯೋದು ಎಷ್ಟು ಕಷ್ಟ ಆಗ್ತದೆ, ಆ ಕಷ್ಟವನ್ನು ಪಟ್ಟ ಮೇಲೆ ಮತ್ತೆ ನಮಗೆ ಸಕ್ಸಸ್ ಹೇಗೆ ಸಿಗುತ್ತೆ, ಪರಿಶ್ರಮದ ಒಂದು ಫಲವನ್ನು ತಿಳಿಸೋದಕ್ಕೋಸ್ಕರವಾಗಿ ಇದನ್ನು ನಿಮಗೆ ಇಟ್ಟಿದ್ದಾರೆ. ನೀವು ಸಹ ಪರೀಕ್ಷೆಗಳಲ್ಲಿ ಮುಂದಿನ ದಿನಗಳಲ್ಲಿ ಪರಿಶ್ರಮವನ್ನು ಪಟ್ಟು ಸುಜಾನ್ ಭಗತ್ನ ಹಾಗೆ ಹೆಮ್ಮೆಯಿಂದ ತಲೆ ಎತ್ಕೊಂಡು ಓಡಾಡಲಿ ಅಂತ ಹೇಳ್ತಾ, ಈ ನನ್ನ ಒಂದು ಕೊನೆಯ ಭಾಗ ಈ ಪಾಠದ್ದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ಲರೂ ಇದಕ್ಕೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತೇನೆ. ಇದರ ಪ್ರಶ್ನೆ ಉತ್ತರಗಳನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣಂತೆ. ಧನ್ಯವಾದಗಳು.